ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಕೆಮಿಕಲ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿದ್ದು 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತಿಬೆಲೆ ಬಳಿಯ ಲೇಕ್ ಕೆಮಿಕಲ್ ಕಾರ್ಖಾನೆ ಹೊತ್ತಿ ಉರಿದಿದ್ದು ಸುತ್ತಮುತ್ತಲ ಜನ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿರೋ ಆನೇಕಲ್ ಉಪ ವಿಭಾಗ ಡಿವೈಎಸ್ಪಿ ಮಲ್ಲೇಶ್ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 25 ವರ್ಷಗಳ ಹಳೆಯ ಕಂಪನಿಯಲ್ಲಿ 100ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. 3 ಶಿಫ್ಟ್ಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಹೆಚ್ಚಿನ ಕಾರ್ಮಿಕರು ಇರಲಿಲ್ಲ. ಒಂದೂವರೆ ಅಷ್ಟೊತ್ತಲ್ಲಿ ಒಂದು ಬ್ಲಾಸ್ಟ್ ಆಗಿದೆ, ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಇದರಿಂದ 3 ಜನ ಇಂಜುರಿ ಆಗಿದ್ದಾರೆ ಅಂತ ತಿಳಿದು ಬಂದಿದೆ, ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಈಗಾಗಲೇ ಇದನ್ನು ಪ್ರಾಥಮಿಕವಾಗಿ ಸ್ಥಳ ತನಿಖೆ ಮಾಡಿದಾಗ ಈ ಕಂಪನಿಯವರು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ತಗೊಂಡಿಲ್ಲ, ಬೇಜವಾಬ್ದಾರಿತನ ಕಂಡು ಬರ್ತಾ ಇದೆ. ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಕಂಪನಿಯವರು ಇಲಾಖೆಯವರು ಬಂದು ತನಿಖೆ ಮಾಡಿ ವರದಿ ಕೊಡೋವರೆಗೂ ತಾತ್ಕಾಲಿಕವಾಗಿ ಕಂಪನಿ ಮುಚ್ಚಕ್ಕೆ ಹೇಳಿ. ದೆಹಲಿಯ ಕೋರ್ಟ್ ಆವರಣದಲ್ಲಿ ಗ್ಯಾಂಗ್ ವಾರ್ ನಡೆದಿದೆ. ಶೂಟೌಟ್ಗೆ ಗ್ಯಾಂಗ್ಸ್ಟರ್ ಜಿತೇಂದರ್ ಗೋಗಿ ಸೇರಿದಂತೆ 3 ಕೋರ್ಟ್ ಆವರಣದಲ್ಲಿ ಸಾವನ್ನಪ್ಪಿದ್ದಾರೆ. 2 ಶೂಟರ್ಗಳನ್ನು ಪೊಲೀಸರು ಹೊಡೆದುರುಳಿಸಿದ್ದಾರೆ. ದರೋಡೆಕೋರ ಜಿತೇಂದರ್ ಗೋಗಿ ವಿಚಾರಣೆಗೆ ಅಂತ ಕೋರ್ಟ್ಗೆ ಕರೆತರಲಾಗ್ತಾ ಇತ್ತು. ಈ ವೇಳೆ ವಕೀಲರ ವೇಷದಲ್ಲಿ ಕೋರ್ಟ್ಗೆ ನುಗ್ಗಿದ ಗ್ಯಾಂಗ್ ಏಕಾಏಕಿ ದಾಳಿ ಮಾಡಿದೆ. ದೆಹಲಿಯಲ್ಲಿರೋ 7-8 ಗ್ಯಾಂಗ್ಗಳ ಮಧ್ಯೆ ಆಗಾಗ ಮಾರಾಮಾರಿ ನಡೀತಾನೆ ಇರುತ್ತೆ. ನಂಬರ್ 1 ಪಟ್ಟಕ್ಕಾಗಿ ಗ್ಯಾಂಗ್ಸ್ಟರ್ಗಳು ಗಲಾಟೆ ಜೋರಾಗಿದ್ದು ಟಿಲ್ಲು ಗ್ಯಾಂಗ್ ದಾಳಿ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. अरे गोली मार दी कोर्ट में हो जाएगा। ड्रेस में आए हुए थे, उन्होंने 3 गोलियां लगातार गोगी को मारी हैं। उसके रिवर्ट में जो दिल्ली पुलिस की सिक्योरिटी थी गोगी के फेवर में, उन्होंने उसको बकायदा गोलियां मारी हैं, गोलियां चलाई हैं। उनके पास 25-30 गोलियां चलाई हैं, जिसमें वो दोनों ऑन द स्पॉट जो क्रिमिनल आए थे वकील की ड्रेस पहन के, वो ऑन द स्पॉट डेथ हो गए। गोगी का ये बताया जा रहा था कि वो जख्मी हालत में हॉस्पिटल शिफ्ट कर दिया गया है, लेकिन अभी जो इंटीमेशन आ रही है हॉस्पिटल से वो यही समझ में आ रही है कि वो वहाँ डेड डिक्लेयर हो गया। हेयरिंग के दौरान गोगी की हेयरिंग थी, उसी दौरान हुआ था। जज साहब भी मौजूद थे, स्टाफ भी मौजूद था और बाकी 2-4-5 वकील भी भाई मौजूद थे। और इसी बीच में एक हमारी इंटर्न है, उसके भी पैर में कहीं गोली लगी है, जो सुनने में आ रहा है वो जख्मी है। कितने बजे का वाकया हुआ था? ये है लगभग 1 साढ़े 12 से 1:30 बजे का वाकया। आज पूरी फोर्स वगैरह गोगी के साथ ही उन्होंने रिवर्ट में वहीं ऑन द स्पॉट उसको बचाने के लिए फायरिंग की है, जिसमें वो ऑन द स्पॉट उनको डेड कर दिया गया। ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಅಯಾನ್ ಫೈರ್ ಹೆಸರಿನ ಬಾಕ್ಸ್ಗಳಿಂದ ಸ್ಫೋಟ ಸಂಭವಿಸಿದೆ ಅಂತ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಆಗಸದಲ್ಲಿ ಸ್ಫೋಟಗೊಂಡ ಚಿತ್ತಾರ ಬಿಡಿಸುವ ಈ ಪಟಾಕಿಗಳ ಸ್ಫೋಟದ ತೀವ್ರತೆ ಸಾಮಾನ್ಯ ಪಟಾಕಿಗಿಂತ ಹೆಚ್ಚಿರುತ್ತೆ. ಈ ಪಟಾಕಿಗಳನ್ನ ಶಿವಕಾಶಿಯಿಂದ ತರಿಸಿ ಗೌಡನ್ನಲ್ಲಿ ಇಟ್ಟಿದ್ರಂತೆ. ಇದರಿಂದಲೇ ಭೀಕರ ಸ್ಫೋಟ ಸಂಭವಿಸಿದೆ ಅಂತ ಶಂಕಿಸಲಾಗ್ತಾ ಇದೆ. ಇನ್ನು ನ್ಯೂ ತರಗುಪೇಟೆಯಲ್ಲಿ ಸಂಭವಿಸಿದ ಸ್ಫೋಟದ ಬಳಿಕ ಪೊಲೀಸರು ಎಚ್ಚೆತ್ತಿದ್ದಾರೆ. ಏರಿಯಾದ ಪ್ರತಿ ಗೌಡನ್ನಲ್ಲೂ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಗೌಡನ್ ಅಕ್ಕಪಕ್ಕದ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇನ್ನು ನಿನ್ನೆಯ ಘಟನೆ ನಡೀತಾ ಇದ್ದಂತೆ ಅಲ್ಲೇ ಇದ್ದ ಜನ ಎದ್ದು ಬಿದ್ದು ಓಡಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸ್ಫೋಟ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಗೋದಾಮುಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಶಿವಾಜಿನಗರ ಹಾಗೂ ಆರ್ಟಿ ನಗರದಲ್ಲಿ ದಾಳಿ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 84 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರ್ಟಿ ನಗರದಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ ಮಾಡ್ತಾ ಇದ್ದ ಸೈಯದ್ ತೌಸಿಫ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ಶಿವಾಜಿನಗರದಲ್ಲಿ ಅಫ್ಸರ್ ಪಾಷಾ ಮಹಮ್ಮದ್ ಮಸೂದ್ ಎಂಬುವವರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿ ಅಸ್ಲಾಂ ಅಹಮದ್ ನಾಪತ್ತೆಯಾಗಿದ್ದಾನೆ. ಆರ್ಟಿ ನಗರ ಮತ್ತು ಶಿವಾಜಿನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಅಮಾನತಾಗಿದ್ರೂ ಸಹ ಕರ್ತವ್ಯಕ್ಕೆ ಹಾಜರಾಗಿ ವ್ಯಾಕ್ಸಿನ್ ಹಾಕ್ತಾ ಇದ್ದ ವೈದ್ಯೆಯನ್ನ ಸ್ಥಳೀಯರೇ ವ್ಯಾಕ್ಸಿನ್ ಕೇಂದ್ರದಿಂದ ಆಚೆ ಹಾಕಿದ್ದಾರೆ. ಬೆಂಗಳೂರಿನ ಯಶವಂತಪುರದ ಕೇಶವ ಥಿಯೇಟರ್ ಬಳಿ ಈ ಘಟನೆ ನಡೆದಿದೆ. ಕರ್ತವ್ಯಕ್ಕೆ ಬೇಕಾಬಿಟ್ಟಿ ಹಾಜರಾಗ್ತಾ ಇದ್ದ ಈ ವೈದ್ಯೆ ವ್ಯಾಕ್ಸಿನ್ ಅನ್ನು ಜನರಿಗೆ ಕೊಡದೆ ಮಾರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಜಂಟಿ ಆಯುಕ್ತರು ವೈದ್ಯೆಯನ್ನ ಅಮಾನತು ಮಾಡಿದ್ರು. ಆದರೂ ಸಹ ಕರ್ತವ್ಯಕ್ಕೆ ಹಾಜರಾಗಿದ್ದ ವೈದ್ಯೆಯನ್ನ ಕಂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಾಡಮ್ಮ ಈಗ ಅದೇನದು ಮಾತಾಡಿ ಈಗ
ಬೆಂಗಳೂರಲ್ಲಿ ಸ್ವಲ್ಪ ಯಾಮಾರಿದ್ರೂ ಟೋಪಿ ಹಾಕೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ತುಪ್ಪ ಮಾರಾಟ ಮಾಡುವ ನೆಪದಲ್ಲಿ ನಕಲಿ ಚಿನ್ನದ ನಾಣ್ಯ ತೋರಿಸಿ ವಂಚನೆ ಮಾಡ್ತಾ ಇದ್ದ ಇಬ್ಬರು ಕಳ್ಳಿಯರನ್ನ ಮಾಗಡಿ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯೊಬ್ಬರಿಗೆ ತುಪ್ಪ ಮಾರುವ ನೆಪದಲ್ಲಿ 2 ಚಿನ್ನದ ನಾಣ್ಯಗಳನ್ನ ಕೊಟ್ಟು ನಾಳೆ ಬಂದು ತೆಗೆದುಕೊಂಡು ಹೋಗೋದಾಗಿ ಹೇಳಿದ್ರು. ಮಾರನೇ ದಿನ ಬಂದ ಕಿಲಾಡಿ ಕಳ್ಳಿಯರು ಮತ್ತಷ್ಟು ನಕಲಿ ಚಿನ್ನದ ನಾಣ್ಯಗಳನ್ನ ತೋರಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಾಗಿ ಹೇಳಿದ್ದಾರೆ. ಇದನ್ನ ನಂಬಿದ ಮಹಿಳೆ 90,000 ರೂಪಾಯಿ ಕೊಟ್ಟು 100 ನಾಣ್ಯ ಪಡೆದಿದ್ರು. ಅಸಲಿಯೋ ನಕಲಿಯೋ ಅಂತ ಚೆಕ್ ಮಾಡೋದಕ್ಕೆ ಚಿನ್ನದ ಅಂಗಡಿಗೆ ಹೋದಾಗ ಅಸಲಿಯದ್ದು ಗೊತ್ತಾಗಿತ್ತು. ಮಾಜಿ ಸಿಎಂ ಯಡಿಯೂರಪ್ಪ ಅತ್ಯುತ್ತಮ ಶಾಸಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಈ ಬಗ್ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘೋಷಣೆ ಮಾಡಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಯಡಿಯೂರಪ್ಪ ಅವರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ರು. ನಂತರ ಜಂಟಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಓಂ ಬಿರ್ಲಾ, ಇಲ್ಲಿ ಭಾಗವಹಿಸ್ತಾ ಇರುವುದು ನನಗೆ ತುಂಬಾ ಸಂತೋಷವಾಗಿದೆ. ಇಲ್ಲಿನ ವಿಧಾನಸೌಧ ಕಟ್ಟಡವು ಪ್ರಜಾಪ್ರಭುತ್ವದ ಒಂದು ವಿಶಿಷ್ಟ ಸಂಕೇತ. ಕರ್ನಾಟಕವು ಶ್ರೀಮಂತ ಮತ್ತು ಅದ್ಭುತ ಇತಿಹಾಸವನ್ನ ಹೊಂದಿದೆ ಅಂತ ಕೊಂಡಾಡಿದರು. ಧನ್ಯವಾದಗಳು ಶ್ರೀಮತಿ ಎಂ ಕೆ ವಿಶಾಲಾಕ್ಷಿ. राजस्थान लेजिस्लेटिव असेंबली 3 टर्म के लिए once again हार्टी वेलकम टू यू ओम बिरला. कर्नाटक विधानसभा और विधान परिषद के माननीय सदस्यों से मिलकर अत्यधिक प्रसन्नता हो रही है. यहाँ का विधानसभा भवन लोकतंत्र का अनुभव प्रतीक है, जो जनता की आशाओं और आकांक्षाओं को रिफ्लेक्ट करता है. ये ऐतिहासिक भवन यहाँ की समृद्ध लोकतांत्रिक यात्रा हमें नई प्रेरणा देती है. इस भव्य विधानसभा सौध के निर्माता श्री केंगल हनुमंतैया जी को, जो पूर्व मुख्यमंत्री थे, मैं उनको स्मरण करना चाहता हूं, जिन्होंने इस भव्य भवन को बनाया. ವಿಪಕ್ಷಗಳ ಸದ್ದು ಗದ್ದಲದ ನಡುವೆಯೇ ಮಳೆಗಾಲದ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದರು. ಕೊನೆಯ ದಿನವಾದ ಇಂದು ವಿಧಾನಸಭೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಜಟಾಪಟಿ ನಡೆಯಿತು. ಎನ್ಇಪಿ, ನಾಗ್ಪುರ್, ಆರ್ಎಸ್ಎಸ್ ಅಜೆಂಡಾ ಇದರ ಬಗ್ಗೆ ಚರ್ಚೆ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಆಗ್ರಹ ಮಾಡಿದರು. ಸದನದ ಬಾವಿಗಿಳಿದು ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಮಧ್ಯೆ ಸಿಎಂ ಬೊಮ್ಮಾಯಿ ಉತ್ತರಿಸಿ, ಭಾರತೀಯರಿಂದ ಭಾರತದ ಮಕ್ಕಳಿಗಾಗಿ ಎನ್ಇಪಿ, ಕಾಂಗ್ರೆಸ್ನದು ವಿದೇಶಿ ಶಿಕ್ಷಣ ನೀತಿ ಅಂತ ಟಾಂಗ್ ಕೊಟ್ಟರು. ಈ ವೇಳೆ ಕೈ ಕಮಲ ನಾಯಕರ ವಾಕ್ ಸಮರ ಜೋರಾಗಿತ್ತು. ಈಗ ಹೊಸ ಎಜುಕೇಶನ್ ಪಾಲಿಸಿ ಎನ್ಇಪಿ ಇದೆಯಲ್ಲ, ಅದು ಸ್ವಾಭಿಮಾನ ಎಜುಕೇಶನ್. ಬೇಕಾದಷ್ಟು ಇಶ್ಯೂಸ್ಗಳಿದ್ದು ಬೆಲೆ ಏರಿಕೆ ಚರ್ಚೆ ಮಾಡೋದು, ನಕಾರಾತ್ಮಕವಾದಂಥ ಉತ್ತರ. ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೀತು, ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲ. ನಾವು ತೀರ್ಮಾನ ಮಾಡಿದ್ದು, ನಾವು ಈ ಸಾರಿ ಅಸೆಂಬ್ಲಿನಲ್ಲಿ ಧರಣ ಮಾಡೋದು ಬೇಡ, ಬಾವಿಗೆ ಹೋಗೋದು ಬೇಡ, ಹೆಚ್ಚು ಸಮಯ ತಗೊಂಡು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಅಂತೇಳಿ ಬರೀ ವಾಕೌಟ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿರಲಿಲ್ಲ ನಾವು ಇವತ್ತವರಿಗೆ. ಯಾವಾಗ ಇವತ್ತು ಅಂತಿಮವಾಗಿ ಆಗದೇ ಇಲ್ಲ ಮುಂದುವರಿಸಲಿಕ್ಕೆ ಅಧಿವೇಶನ ಅಂತ ಹೇಳಿದ್ರು, ಆಗ ಅನಿವಾರ್ಯವಾಗಿ ನಾವು ಇವತ್ತು ಧರಣ ಮಾಡಿದ್ವಿ. ಕಾಂಗ್ರೆಸ್ ತನ್ನ ಮೂಲ ವಿಚಾರವನ್ನ ಉಳಿಸ್ಕೊಂಡಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಬಹುಮುಖಿ ಶಿಕ್ಷಣ ಬೇಕು ಅಂತ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಹೇಳಿದ್ರೆ, ಕಾಂಗ್ರೆಸ್ ಮಾವೋ ಮೆಕಾಲೆ ನೀತಿಗೆ ಜೋತು ಬಿದ್ದಿದೆ. ಭಾರತೀಯತೆ ಬೇಕಾಗಿಲ್ಲ, ಯಾಕೆಂದ್ರೆ ಗುಲಾಮಗಿರಿಯಲ್ಲಿ ಕಾಂಗ್ರೆಸ್ ಇದೆ. ಅವರು ಮಾತೃಭಾಷೆ ಶಿಕ್ಷಣಕ್ಕೆ ವಿರೋಧ ಇದ್ದಾರೆ, ಅವರು ಮೆಕಾಲೆ ಗುಲಾಮಗಿರಿಗೆ ಒಳಗಾಗಿದ್ದಾರೆ, ಮಾವೋ ಗುಲಾಮಗಿರಿಗೆ ಒಳಗಾಗಿದ್ದಾರೆ. ನಮಗೆ ಭಾರತಕ್ಕೆ ಮಾವೋ ಮೆಕಾಲೆಯ ಗುಲಾಮಗಿರಿಯ ಸವಾಸ ಬೇಡ, ನಮಗೆ ಭಾರತೀಯತೆ ಬೇಕು. ಅದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನ ಯಾವುದೇ ಅಡೆತಡೆಗೆ ಅವಕಾಶ ಇಲ್ಲದೆ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಸದನಕ್ಕೂ ಆಗಮಿಸುವುದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕರು ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧಕ್ಕೆ ಟಾಂಗಾ ಮೇಲೆ ಬಂದ್ರು. ಕೆಲ ದಿನದ ಹಿಂದೆ ಎತ್ತಿನ ಗಾಡಿ ಹತ್ತಿ ತೈಲ ಬೆಲೆ ಏರಿಕೆ ವಿರೋಧಿಸಿದ್ರು. ಆಮೇಲೆ ಸೈಕಲ್ ಜಾಥಾ ಆಗಿತ್ತು. ಇಂದು ಕುದುರೆ ಟಾಂಗಾ ಏರಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ.
ಇದು ನಮ್ಮ 3ನೇ ದಿನದ ಹೋರಾಟ. ಬೆಲೆ ಏರಿಕೆ ಗಗನವನ್ನ ಮುಟ್ಟಿದೆ. ಎಲ್ಲರ ಮನೆಗಳಿಗೆ ಬೆಂಕಿ ಬಿದ್ದಿದೆ. ಪ್ರತಿಯೊಬ್ಬರು ಸಾಮಾನ್ಯ ಜನರು, ಮಧ್ಯಮ ವರ್ಗದ ಜನ ಎಲ್ಲರಿಗೂ ಕೂಡ ಇದು ಇವತ್ತು ಬದುಕು ಬಹಳ ದುಸ್ತರ ಆಗಿದೆ. ಓಂ ಬಿರ್ಲಾ ಅವ್ರಿಗೂ ಈ ಅಸೆಂಬ್ಲಿಗೂ ಸಂಬಂಧ ಇಲ್ಲ. ಬ್ಯಾಡ್ ಪ್ರೆಸಿಡೆಂಟ್ ಮಾಡ್ತಾ ಇದ್ದಾರೆ. ಜಾನ್ಸ್ ಎಲ್ಲಾರನ್ನೂ ಸೇರಿ ಅಸೆಂಬ್ಲಿಲಿ ಕೂತ್ಕೊಂಡು ಇವ್ರು 3 ಜನ ಸೇರ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ಈ ರಾಜಕಾರಣಕ್ಕೆ ಈ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಇದು ಸರಿ ಇಲ್ಲ. ನಾವು ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ. ಇನ್ನು ಕಾಂಗ್ರೆಸ್ ನಾಯಕರ ವಿನೂತನ ಪ್ರತಿಭಟನೆಗೆ ಕಮಲ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೋತು ಮೂಲೆ ಗುಂಪಾಗಿದೆ, ಹೀಗಾಗಿ ದಿನಕ್ಕೊಂದು ರಾಜಕೀಯ ಗಿಮಿಕ್ ಮಾಡ್ತಾ ಇದೆ. ನಾವು ಬದುಕಿದ್ದೇವೆ ಅಂತ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ 100 ರೂಪಾಯಿ ಆಗಿದೆ, ಅವರ ಕಾಲದಲ್ಲೂ ಹೆಚ್ಚಾಗಿದೆ. ಅವರಿದ್ದಾಗ ಹೆಚ್ಚಾಗಿದ್ರೆ ಗರೀಬಿ ಹಟಾವೋ, ಬಡವರ ಕಲ್ಯಾಣ. ಬಿಜೆಪಿ ಇದ್ದಾಗ ಹೆಚ್ಚಾದ್ರೆ ಭ್ರಷ್ಟಾಚಾರನ ಅಂತ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾವತ್ತಾದ್ರೂ ಕಾಂಗ್ರೆಸ್ ಸೋತು ಮೂಲೆ ಗುಂಪಾದ್ಮೇಲೆ ದಿನ ಒಂದೊಂದು ರಾಜಕೀಯದ ಗಿಮಿಕ್ಗಳನ್ನ ಮಾಡೋ ಮುಖಾಂತರ ಕಾಂಗ್ರೆಸ್ ನಾವು ಬದುಕುಳಿದಿದ್ದೀವಿ ಅಂತ ಕರ್ನಾಟಕದಲ್ಲಿ ತೋರ್ಸಕ್ಕೆ ಹೊರಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋಗಿದೆ. ನಾನು ಕಾಂಗ್ರೆಸ್ ಅವರನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಯಾವತ್ತಾದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗಿದೆಯಾ? ಇವತ್ತು 100 ರೂಪಾಯಿವರೆಗೂ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಅವರಿದ್ದಾಗೂ ಕೂಡ ಬೆಲೆ ಏರಿಕೆ ನಿರಂತರವಾಗಿ ಆಗಿದೆ. ಗುಲ್ಬರ್ಗಾದಲ್ಲಿ, ಬೆಳಗಾವಿಯಲ್ಲಿ, ಹುಬ್ಬಳ್ಳಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ ಸೋತು ಸುಣ್ಣ ಆಗಿರೋದನ್ನ ಮರೆಮಾಚಕ್ಕೋಸ್ಕರ ಅವ್ರ ಪಾರ್ಟಿಯನ್ನ ಬೆಳೆಸಬೇಕು ಅಂತ ಗೌರವ ಇದ್ದಿದ್ರೆ ಅದರ ಬಗ್ಗೆ ಆತ್ಮ ವಿಮರ್ಶನೆ ಮಾಡ್ತಾ ಇದ್ರು.